ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಫಿಶ್ ಬೋನ್ ಸ್ಟಿಚ್ಚಲ್ಲಿ ಶೇಡೆಡ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಶೇಡೆಡ್ ಅಂದರೆ ಡಬಲ್ ಥ್ರೆಡ್ಡಲ್ಲಿ ಡಬಲ್ ಕಲರ್ ಇರುತ್ತೆ. ಹಾಫ್ ಪೋರ್ಷನ್ ಫಿಲ್ ಮಾಡಿಬಿಟ್ಟು ಹಾಕಬೇಕು, ಮಧ್ಯದಲ್ಲಿ ಶೇಡೆಡ್ ಆಗಿ ಹಾಕಬೇಕು. ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಹೆಸರು ಬಂದುಬಿಟ್ಟು ಫಿಶ್ ಬೋನ್, ಶೇಡೆಡ್ ಫಿಶ್ ಬೋನ್ ಲೀಫ್ ಫಿಲ್ಲಿಂಗ್ ಸ್ಟಿಚ್ ಅಂತ ಹೇಳಿ. ನೋಟ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ಈ ಥರ ಲೀಫ್ನ ಡ್ರಾ ಮಾಡ್ಕೊಳ್ಳಿ, ಓಕೆನಾ? ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಕ್ಲಾಸನ್ನು 1 by 1 ಕೊಡ್ತಾ ಇರ್ತೀನಿ. ಯಾವುದೇ ವಿಡಿಯೋ ಕೂಡ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ನೀಟಾಗಿ ಕಲೀರಿ. ಯಾವುದೊಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಅಷ್ಟೇ. ಫಿನಿಶಿಂಗ್ ಎಲ್ಲ ನೀಟಾಗಿ ಬರಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ನೀಟಾಗಿ ಲೀಫ್ ಫಿಲ್ಲಿಂಗ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಯಾವುದಾದ್ರೂ ಸಿಲ್ಕ್ ಥ್ರೆಡ್ ತೊಗೊಳ್ಳಿ ಡಬಲ್ ಸ್ಟ್ಯಾಂಡಲ್ಲಿ, ಮತ್ತು 2 ಕಲರ್ ಬೇಕಾಗುತ್ತೆ. ಈ ಥರ ಡ್ರಾ ಮಾಡ್ಕೊಳ್ಳಿ ಲೀಫನ್ನ. ಮಧ್ಯದಲ್ಲಿ ಒಂದು ಗೆರೆ ಎಳ್ಕೊಳ್ಳಿ, ಓಕೆನಾ? ನಾನು ಈ ಥರ ಈ 2 ಕಲರ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಬ್ಲೂ ಅಲ್ಲಿ ಫಸ್ಟು ಫುಲ್ ಲೀಫನ್ನು ಫಿಲ್ ಮಾಡ್ಕೊಳ್ತೀನಿ, ಆಮೇಲೆ ಶೇಡೆಡ್ ಆಗಿ ಯೆಲ್ಲೋ ಕಲರ್ ಯೂಸ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಯಾವಾಗಲೂ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಸ್ವಲ್ಪ ಗ್ಯಾಪ್ ಅಂದರೆ ಕೆಳಗಡೆಯಿಂದ ಒಂದು ಚೈನ್ ತೊಗೊಳ್ಳಿ. ಹಾಗೆ ಕರೆಕ್ಟಾಗಿ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ ಬಟನ್ ಹೋಲ್ ಥರ ಕೆಳಗೆ ಎಳ್ಕೊಳ್ಳಿ. ಅಲ್ಲೇ ಒಂದು ಚಿಕ್ಕದಾಗಿ ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಇದೇನಂದರೆ ಒಂದು ಸೈಡ್ ಫಸ್ಟ್ ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋಗಬೇಕು, ಆಮೇಲೆ ಈ ಸೈಡ್ ಫಿಲ್ಲಿಂಗಿಗೆ ಬರಬೇಕು, ಓಕೆನಾ? ನೋಡಿ, ಒಂದು ಸೈಡ್ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಆ ಗೆರೆ ಇದೆಯಲ್ಲ, ಗೆರೆ ಮೇಲೇ ಹಾಕ್ಕೊಳ್ತಾ ಬನ್ನಿ. ಆ ಕಡೆ ನಾವು ಚೈನಿಗೆ ಎಳ್ಕೊಳ್ತೀವಿ ನೋಡಿ, ಆವಾಗ ಗ್ಯಾಪ್ ತನ್ನಷ್ಟಕ್ಕೆ ಬರುತ್ತೆ ಮಧ್ಯದಲ್ಲಿ. ಆವಾಗ ನಾವು ಮಧ್ಯದಲ್ಲಿ ಬೀಡ್ಸ ಅಥವಾ ಶೇಡೆಡಿಗೋ ಯೂಸ್ ಮಾಡೋಕ್ಕೆ ಜಾಗ ಇರುತ್ತೆ. ಅದೆಲ್ಲ ಮಾಡ್ತೀವಿ ಅಂತ ಆಲ್ರೆಡಿ ಜಾಗನ ಕೊಟ್ಬಿಟ್ಟು ನೀವು ತುಂಬ ಸೈಡಿಂದ ಎಲ್ಲ ಫಿಲ್ ಮಾಡೋಕ್ಕೆ ಹೋಗ್ಬೇಡಿ. ಗೆರೆ ಮೇಲೇ ಹಾಕ್ಕೊಳ್ತಾ ಬನ್ನಿ. ನೋಡಿ, ಈ ಗೆರೆ ಕಾಣ್ತಾ ಇದೆಯಲ್ಲ, ಆ ಗೆರೆ ಮೇಲೇ ಹಾಕ್ಕೊಳ್ತಾ ಬನ್ನಿ. ಈ ಕಡೆಯಿಂದ ಚೈನ್ ತೊಗೊಂಡು ಆ ಕಡೆ ಎಳೆಯುವಾಗಲೇ ಅಲ್ಲಿ ಮಧ್ಯೆ ಗ್ಯಾಪ್ ಬಂದಿರುತ್ತೆ ತನ್ನಷ್ಟಕ್ಕೆ, ಓಕೆನಾ? ಮೊದಲೇ ನೀವು ಗ್ಯಾಪ್ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಆ ಗೆರೆ ಮೇಲೇ ಹಾಕ್ಕೊಳ್ತಾ ಬನ್ನಿ. ನೋಡಿ, ಈಗ ಒಂದು ಸೈಡ್ ಫಿಲ್ಲಿಂಗ್ ಆ ಕಡೆ ಮಾಡಿದ ನಂತರ ಈ ಸೈಡ್ ಫಿಲ್ಲಿಂಗ್ ಮಾಡಬೇಕು. ಈ ಸೈಡ್ ಫಿಲ್ಲಿಂಗ್ ಮಾಡಿದಾಗಲೂ ಈ ಕಡೆ ಎಳ್ಕೊಡುವಾಗ ಮಧ್ಯಾಹ್ನ ಜಾಗ ತನ್ನಷ್ಟಕ್ಕೆ ಆಗಿರುತ್ತೆ. ಈಗ ಒಂದು ಸೈಡನ್ನು ಫಿಲ್ಲಿಂಗ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಹಾಫ್ ಲೀಫ್ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದೆ ನೋಡಿ. ಅದೇ ಥರನೇ ಹಾಫ್ ಲೀಫ್ ಫುಲ್ಲು ಫಿಲ್ಲಿಂಗ್ ಮಾಡ್ತಾ ಹೋಗಿ. ಈ ಸೈಡ್ ಆದ್ರ ಮೇಲೆ ಆ ಸೈಡ್ ಆದ್ರ ಮೇಲೆ ಮತ್ತು ಈ ಸೈಡಿಗೆ ಬನ್ನಿ. 1 by 1 ವೀಡಿಯೋನ ಹಾಕ್ತಾಯಿದ್ದೀನಿ ನೋಡಿ. ಇದುವರೆಗೂ ನನ್ನ ಚಾನಲಲ್ಲಿ ನನ್ನ ಕ್ಲಾಸಸ್ ಅಟೆಂಡ್ ಮಾಡಿದವ್ರಿಗೆ ಎಲ್ರಿಗೂ ಸಿಲ್ಕ್ ಥ್ರೆಡ್ಡು ಯೂಸ್ ಮಾಡೋದು ಬಂದಿರುತ್ತೆ. ಇವಾಗ ಪ್ರಾಕ್ಟೀಸ್ ಚೆನ್ನಾಗೇ ಆಗಿರುತ್ತೆ. ಫಸ್ಟಿಂದ ವಿಡಿಯೋ ನೋಡಿಕೊಂಡು ಫಸ್ಟಿಂದ ಕಲ್ತೋರಿದ್ರೆ ಈಗ ಸಿಲ್ಕ್ ಥ್ರೆಡ್ಡು ಚೆನ್ನಾಗೇ ಹ್ಯಾಂಡ್ಲು ಮಾಡ್ತಾ ಇರ್ತಾರೆ. ಆಲ್ರೆಡಿ ತುಂಬ ಕ್ಲಾಸ್ ಹಾಕಿದ್ದೀನಿ ನಾನು, ಪ್ರಾಕ್ಟೀಸ್ ಮಾಡಿರೋದ್ರಿಂದ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ತಾ ಬನ್ನಿ. ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರೂ ಸಿಲ್ಕ್ ಥ್ರೆಡ್ಡನ್ನು ಸ್ವಲ್ಪ ಸ್ಲೋ ಆಗಿಯೇ ಹಾಕ್ತಾ ಬರಬೇಕಾಗತ್ತೆ. ಈಗ ನಾನು ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ, ಆದರೆ ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ಥರನೇ ಹಾಕ್ಕೊಳ್ತಾ ಬನ್ನಿ. ನೋಡಿ, ನೀವು ಬೇಗ ಬೇಗ ಆಗಬೇಕು ಅಂತ ಬೇಗ ಬೇಗ ಮಾಡೋಕ್ಕೆಲ್ಲ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಫಿನಿಶಿಂಗ್ ಚೆನ್ನಾಗಿ ಬರಬೇಕು. ನಿಧಾನವಾಗಾದರೂ ಪರವಾಗಿಲ್ಲ, ನೀವು ಎಷ್ಟು ನಿಧಾನ ಮಾಡಿದ್ರೂ ಪರವಾಗಿಲ್ಲ. ಫಿನಿಶಿಂಗ್ ಬರೋವರೆಗೂ ಮಾತ್ರ ಬಿಡಬೇಡಿ. ನೀಟಾಗಿ ಫಿನಿಶಿಂಗ್ ಬರಲಿ, ಅದಕ್ಕೋಸ್ಕರ ಸ್ಲೋ ಆಗಿ ಹಾಕ್ಕೊಳ್ತಾ ಹೋದರೂ ಪರವಾಗಿಲ್ಲ. ನೀವು ಪ್ರಾಕ್ಟೀಸ್ ಮಾಡುವಾಗ ಅಯ್ಯೋ ಬೇಗ ಮುಗಿಲಿಯಪ್ಪ ಅಂತ ಹೇಳಿ ಪಟ ಎಲ್ಲ ಹಾಕಿ ಸಿಲ್ಕ್ ಥ್ರೆಡ್ಡೆಲ್ಲ ಕಿತ್ತಾಕಿ ಎಲ್ಲ ರಂಪಾಟ ಮಾಡ್ಕೋಬೇಡಿ. ಕೂಲಾಗಿ ಹ್ಯಾಂಡ್ಲ್ ಮಾಡಿ ಸಿಲ್ಕ್ ಥ್ರೆಡನ್ನು, ಓಕೆನಾ? ಅದರ ಟಿಪ್ಸಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಫಸ್ಟು ಸ್ವಲ್ಪ ಬೇಸಿಕ್ ಎಲ್ಲ ಕಲ್ತ್ಕೊಳ್ಳಿ. ಸ್ವಲ್ಪ ಫಾಸ್ಟ್ ಕಲ್ತ್ರೆ ನಿಮ್ಗೆ ಒಳ್ಳೇದಲ್ವ, ಬೇಗ ಬೇಗ ಕಲ್ತ್ಬಿಡ್ಬೋದು. ಇನ್ನು ನಾನು ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲೆಲ್ಲ ಒಂದೊಂದೇ ಕ್ಲಾಸಲ್ಲ, ಒಂದು 2-3 ಕ್ಲಾಸ್ ಸೇರಿಸ್ಬಿಟ್ಟು ಹಾಕ್ತಾ ಇರ್ತೀನಿ. ಆವಾಗ ನಿಮಗೆ ಬೇಗ ಬೇಗ ಪ್ರಾಕ್ಟೀಸ್ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಆಗಿರುತ್ತೆ. ಇದುವರೆಗೂ ಸ್ಲೋ ಆಗಿ ಕಲಿಯೋಂಥ ವೀಡಿಯೋಸ್ಗಳೇ ಹಾಕಿರೋದ್ರಿಂದ ಆಲ್ರೆಡಿ ನಿಮಗೆ ಪ್ರಾಕ್ಟೀಸ್ ಚೆನ್ನಾಗಿ ಆಗಿರುತ್ತೆ. ಅದಕ್ಕೋಸ್ಕರ
ಅದೇ ಫಸ್ಟು ಬೇಸಿಕ್ಕಾಗಿ ಇನ್ನೂ ಸ್ಟಾರ್ಟಿಂಗ್ ಕಲಿಯೋರಾದರೆ ಕೈ ಕೂತ್ಕೊಳ್ಳಿಕ್ಕೆ ಟೈಮ್ ಆಗಿರುತ್ತೆ. ನೋಡಿ ಒಂದು ಸೈಡ್ ಹಾಕಿದ್ದೀನಿ ನಾನು, ಈ ಸೈಡ್ ಕೂಡ ಈಗ ಹಾಕ್ಕೊತ ಹೋಗಿ. ಈ ಸೈಡ್ ಹಾಕುವಾಗಲೂ ಅಷ್ಟೇ, ಫಸ್ಟ್ ಚೈನ್ ಸ್ಟಿಚ್ ಎಲ್ಲಿ ತೊಗೊಂಡಿದ್ದೀರಾ ಆ ಜಾಗದಿಂದನೇ ಚೈನ್ ತೊಗೊಳ್ಳಿ, ಓಕೆನಾ. ಈ ಸೈಡ್ ಫಿಲ್ಲಿಂಗು ಕೂಡ ಅದೇ ನಾನು ಮಧ್ಯೆ ಗೆರೆ ಹಾಕಿದ್ದೆ ನೋಡಿ, ಅದರ ಹತ್ರನೇ ತಗೊಳ್ತಾ ಬನ್ನಿ. ಆಮೇಲೆ ಈ ಕಡೆ ಎಳೆಯುವಾಗ ತನ್ನಷ್ಟಕ್ಕೆ ಮಧ್ಯೆ ಗ್ಯಾಪ್ ಇಟ್ಕೊಳ್ಳುತ್ತೆ ನೋಡಿ. ಫಸ್ಟ್ ಚೈನ್ ಎಲ್ಲಿ ತೊಗೊಂಡಿದ್ರು ಆ ಜಾಗದಿಂದ ತಗೊಳ್ಳಿ. ಆ ಜಾಗದಿಂದನೇ ತಗೊಂಡು ಲೀಫು ಅಂದರೆ ಫಸ್ಟ್ ತೊಗೊಂಡ್ವಲ್ಲ ಅಲ್ಲೇ ಹೋಗಿ ಮಾಡಿಬಿಡಿ. ಲೀಫ್ ಫಿಲ್ಲಿಂಗ್ ಮಾಡ್ತಾ ಬರ್ತಾರಲ್ಲ ಹಾಗೆ ಲೀಫ್ದು ಎಲ್ಲಿ ಬರುತ್ತೆ ಡ್ರಾ ಮಾಡಿರೋದು ಆ ಗೆರೆ ಮೇಲೇ ಹಾಕ್ಕೊಳ್ತಾ ಬನ್ನಿ ನೋಡಿ. ಇದೇ ಥರನೇ ಫುಲ್ಲು ಹಾಫನ್ನು ಫಿಲ್ ಮಾಡ್ಕೊಳ್ಳಿ. ಫುಲ್ ಫಿಲ್ ಆದ ನಂತರ ಮತ್ತೊಂದು ಬೇರೆ ಕಲರ್ ಥ್ರೆಡ್ಡಿಂದ ಶೇಡೆಡ್ ಹಾಕೋಣ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡಿ. ನನ್ನ ಕ್ಲಾಸನ್ನು ಇದುವರೆಗೂ ಪ್ರಾಕ್ಟೀಸ್ ಮಾಡಿದವರಾಗಿದ್ದರೆ ಇಷ್ಟರೊಳಗೆ ಚೆನ್ನಾಗಿ ಕೈ ಕೂತಿರುತ್ತೆ. ಇನ್ನು ನಾನು ನೆಕ್ಸ್ಟ್ ವೀಡಿಯೋಸನ್ನು ಒಂದೊಂದು ವೀಡಿಯೋದಲ್ಲಿ 3-4 ಕ್ಲಾಸ್ ಹಾಕಿದರೂ ಕೂಡ ನೀವು ಬೇಗ ಬೇಗ ಕಲಿತು ಬಿಡ್ಬೋದು. ಇದುವರೆಗೂ ಕೈ ಕೂತ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಒಂದು ಕ್ಲಾಸನ್ನೇ ಒಂದು ದಿನ ಬೇಕಾಗುತ್ತೆ ಕಲಿಯೋಕ್ಕೆ. ಯಾಕೆಂದರೆ ಸಿಲ್ಕ್ ಥ್ರೆಡ್ ಹ್ಯಾಂಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಲ್ವಾ. ನಾನು ಯಾಕೆ ಬರೀ ಸಿಲ್ಕ್ ಥ್ರೆಡ್ದೇ ಹೇಳ್ತಾ ಇದ್ದೀನಿ ಅಂದರೆ ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಬರೋ ಸ್ಟಿಚಸ್ಗಳನ್ನೆಲ್ಲ ಫಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ಕಷ್ಟ ಇರೋದನ್ನು ಫಸ್ಟ್ ಕಲಿಬೇಕು ಯಾವಾಗಲೂ, ಸುಲಭ ಇರೋದನ್ನು ನಿಧಾನ ಕಲಿತ್ರೆ ಸಾಕು. ಈಗ ಬೀಡ್ಸ್ ವರ್ಕೆಲ್ಲ ತುಂಬಾ ಸುಲಭ, ಅದೊಂದು 2-3 ದಿನದಲ್ಲಿ ಕಲ್ತ್ಬಿಡ್ತೀರಾ. ಅದನ್ನು ಕಲ್ತ್ಬಿಟ್ಟು ಬರೀ ಅದನ್ನೇ ಡಿಸೈನ್ ಮಾಡೋಕ್ಕಾಗಲ್ಲ ನೋಡಿ. ಸಿಲ್ಕ್ ಥ್ರೆಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸಿಲ್ಕ್ ಥ್ರೆಡ್ಡೆಲ್ಲ ಫಸ್ಟ್ ಕಲ್ತ್ಕೊಂಡು ಬೀಡ್ಸಿಗೆ ಹೋಗೋಷ್ಟರಲ್ಲಿ ಸಿಲ್ಕ್ ಥ್ರೆಡ್ದು ಕ್ಲಾಸ್ಗಳು ಪ್ರಾಕ್ಟೀಸ್ ಮಾಡಿರೋದ್ರಿಂದ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿಬಿಟ್ಟಿರ್ತೀರ. ಆಮೇಲೆ ಒಂದು 2-3 ದಿನದಲ್ಲಿ ಬೀಡ್ಸ್ ವರ್ಕ್ ಮಾಡಿಬಿಟ್ಟು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು ನೋಡಿ. ಈ ಥರ ಫಿಲ್ ಮಾಡಿದ್ದೀನಿ. ಈಗ ಮತ್ತೊಂದು ಕಲರು ಮಧ್ಯದಲ್ಲೇ ಹಾಕ್ತಾ ಬರ್ತೀನಿ, ಅದನ್ನೇ ಸುತ್ತ ಚೈನ್ ಸ್ಟಿಚ್ ಕೂಡ ಹಾಕ್ತಾ ಬರ್ತೀನಿ. ಯಾವ ಕಲರ್ ಆದರೂ ಪರವಾಗಿಲ್ಲ. ಸಿಲ್ಕ್ ಥ್ರೆಡ್ ಡಬಲ್ ಸ್ಟ್ಯಾಂಡ್ ತೊಗೊಳ್ಳಿ. ನಾನು ಎಲ್ಲೋ ಕಲರ್ ತೊಗೊಂಡಿದ್ದೀನಿ, ಅದು ತೋರಿಸಿದ್ನಲ್ಲ. ಇದು ಕೂಡ ಚೈನು ಎಲ್ಲಿ ತೊಗೊಂಡಿದ್ವಿ ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಂಡಿದ್ದಲ್ಲ ಈ ಜಾಗದಲ್ಲಿ, ಅಲ್ಲಿಂದನೇ ಚೈನ್ ತೊಗೋಬೇಕು. ಅಲ್ಲಿಂದ ಚೈನ್ ತೊಗೊಂಡು ಫುಲ್ ಚೈನ್ವರೆಗೂ ಹಾಕಬಾರ್ದು, ಹಾಫ್ ಪೋರ್ಷನಿಗೆ ಹಾಕಬೇಕು. ಶೇಡೆಡ್ ಕಾಣಿಸೋದು ಮಧ್ಯೆ ಹಾಫ್ ಪೋರ್ಷನಿಗೆ ಹಾಕಿದ್ರೆ ಮಾತ್ರ ಶೇಡೆಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆ ಚೈನ್ ಎಷ್ಟು ಉದ್ದ ಇದೆ ಅಷ್ಟು ಹಾಫಿಗೆ ಹಾಕಿ. ನೆಕ್ಸ್ಟ್ ಏನಂದರೆ ಒಂದು ಚೈನ್ ತೊಗೊಂಡಿದ್ರಿ ನೋಡಿ ಆ ಕಡೆ, ಅದ್ರ ಪಕ್ಕ ಒಂದು ಚೈನಿನ ಪಕ್ಕದಲ್ಲಿ ಹಾಕ್ಕೊಳ್ತಾ ಹೋಗಿ 1 by 1. ಮತ್ತು ನಿನ್ಗೆ ಗೊತ್ತಾ, ತುಂಬ ಹತ್ತಿರದಿಂದ ಹಾಕಿದ್ರೆ 2 ಚೈನ್ ಗ್ಯಾಪ್ ಕೊಡ್ಬೋದು ನೀವು. ಸ್ವಲ್ಪ ದೂರ ಚೈನ್ ಹಾಕ್ಕೊಂಡಿದ್ರೆ ಒಂದು ಚೈನ್ ಬಿಟ್ಟು ಒಂದು ಇದನ್ನು ತಗೊಳ್ಳಿ, ಒಂದು ಚೈನ್ ಬಿಟ್ಟು ಈ ಚೈನ್ನ ತಗೊಳ್ಳಿ. ಇದೇನೆಂದರೆ 2 ಕಡೆ ಫಿಲ್ಲಿಂಗ್ ಮಾಡಬೇಕು. ಇದು ಫಿಶ್ ಬೋನ್ ಸ್ಟಿಚ್ಚಲ್ಲಿ ಸೆಕೆಂಡ್ ಟೈಪ್ ಹೇಳ್ಕೊಟ್ಟಿದ್ದೀನಿ ನೋಡಿ. ಆ ಮೆಥಡನ್ನು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ ನೀವು ನೋಡಿ. ಫಿಶ್ ಬೋನ್ ಸ್ಟಿಚ್ಚಲ್ಲಿ ಟೈಪ್ ಸೆಕೆಂಡ್ ಹೇಳಿದ್ನಲ್ಲ, ಆ ಟೈಪನ್ನು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. 2 ಕಡೆ ಹಾಕ್ಕೊಳ್ತಾ ಬರಬೇಕು. ಇದು ನಾನು ಲೀಫನ್ನು ಒಂದು ಸೈಡ್ ಫಸ್ಟ್ ಫಿಲ್ಲಿಂಗ್ ಮಾಡಿದ್ದೆ ಅಲ್ವಾ, ಆದರೆ ಶೇಡೆಡ್ ಹಾಕುವಾಗ 2 ಸೈಡ್ ಫಿಲ್ಲಿಂಗ್ ಮಾಡಿ. ಸೆಕೆಂಡ್ ಟೈಪ್ ಇದೆಯಲ್ಲ ಅದನ್ನು ಯೂಸ್ ಮಾಡಿ ನೋಡಿ. ಅಲ್ಲಿ ಸಿಲ್ಕ್ ಥ್ರೆಡ್ ಸ್ವಲ್ಪ ಹರಿದೋಯ್ತು, ಹಾಗೆಲ್ಲ ಆಗ್ತಾ ಇರುತ್ತೆ. ನಾನಿದು ಕ್ಲಾಸ್ ಅನ್ನೋದ್ರಿಂದ ಸುಮ್ಮನೆ ಆದೆ. ಇಲ್ಲದೇ ಇದ್ದರೆ ಏನು ಮಾಡಬೇಕಂದ್ರೆ ನೀವು ಬ್ಲೌಸಿಗೆಲ್ಲ ಡಿಸೈನ್ ಮಾಡುವಾಗ 1-2 ಚೈನನ್ನು ಬಿಚ್ಚಿಬಿಟ್ಟು ಅಲ್ಲಿ ಎಂಡ್ ನಾಟ್ ಹಾಕ್ಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡಿ, ಓಕೆನಾ. ಅದು ಟಿಪ್ಸ್ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಸ್ವಲ್ಪ ಡಿಸೈನ್ ಹಾಕಲಿಕ್ಕೆ ಬರೋ ಟೈಮಲ್ಲಿ ಟಿಪ್ಸ್ಗಳನ್ನೆಲ್ಲ ಕೊಡ್ತೀನಿ ನೋಡಿ. ಸ್ವಲ್ಪ ಫಾಸ್ಟ್ ಮಾಡಿದೆ ವಿಡಿಯೋನ. ಇದೇ ಥರನೇ ಒಂದು ಚೈನಿನ ಪಕ್ಕ ಒಂದು ಚೈನ್ ನಂತರ ಈ ಚೈನು ಆ ಥರ ತಗೊಳ್ತಾ ಹೋಗಿ. ಒಂದು ವೇಳೆ ಚೈನುಗಳ ಹತ್ತಿರ ಇದ್ದರೆ 2ರಲ್ಲೂ ತೊಗೋಬೋದು. ಚೈನ್ ಸ್ವಲ್ಪ ದೂರ ಇದ್ದಿದ್ದರೆ 1ರಲ್ಲಿ ತೊಗೊಳ್ತಾ ಬನ್ನಿ. ಈ ಥರ ಶೇಡೆಡ್ ಆಗಿ ತೊಗೊಳ್ತಾ ಬನ್ನಿ. ಇದಕ್ಕೆ ಶೇಡೆಡ್ ಫಿಶ್ ಬೋನ್ ಲೀಫ್ ಫಿಲ್ಲಿಂಗ್ ಅಂತ ಹೇಳ್ತಾರೆ ನೋಡಿ. ಎಲ್ಲ ನೋಟ್ಸ್ ಮಾಡ್ಕೊಳ್ತಾ ಹೋಗಿ, ಓಕೆನಾ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಕೂಡ ಇದೇ ಥರನೇ ಹಾಕ್ತಾ ಬನ್ನಿ.
ನಿಮಗೆ ಕಲಿಯೋವರೆಗೂ ಅಷ್ಟೇ. ಆಮೇಲೆ ನೀವು ನಿಮ್ಮದೇ ಆದಂಥ ಒಂದು ಡಿಸೈನ್ನ ಮಾಡ್ಕೋಬೋದು ಹೇಗೆ ಬೇಕು ಹಾಗೆ. ಯಾವುದೇ ಒಂದು ವರ್ಕ್ ಆಗಲಿ ಕಲಿಯೋವರೆಗೂ ಅಷ್ಟೇ. ಕಲಿಯೋವರೆಗೂ ನಮಗೆ ಏನು ಗೊತ್ತಿಲ್ಲ ಇನ್ನೊಬ್ಬರು ಹೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಕಲ್ತ ನಂತರ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ನಿಮಗೇ ಒಂದು ಐಡಿಯಾ ಬರುತ್ತೆ. ಆವಾಗ ನೀವು ಹೇಗೆ ಬೇಕು ಹಾಗೆ ಮಾಡ್ಕೊಳ್ತಾ ಹೋಗ್ಬೋದು. ಮೊದಲು ಬೇಸಿಕ್ ಸ್ಟಿಚ್ ಎಲ್ಲ ಕಲ್ತಿದ್ರೆ ಸಾಕಾಗುತ್ತೆ. ಸ್ಟಿಚ್ಗಳೆಲ್ಲ ಕಲ್ತ್ಕೊಳ್ಳಿ, ಓಕೆನಾ. ನೋಡಿ ಶೇಡೆಡ್ ಆಯಿತು. ಈ ಥರ ಶೇಡೆಡ್ ಹಾಕ್ತಾ ಬನ್ನಿ. ಈಗ ನಾನು ಅದೇ ದಾರನೇ ಎಣ್ಣೊಟ್ಟು ಹಾಕ್ದೇನೆ ರೌಂಡಲ್ಲಿ ಚೈನ್ ಹಾಕ್ಕೊಳ್ತಾ ಬರ್ತೀನಿ. ನೋಡಿ ನಾನು ಒಂದ್ರ ಪಕ್ಕ ಒಂದು ಹಾಕ್ತಾ ಬಂದಿದ್ದೀನಿ, ಅದೇ ಥರನೇ ಹಾಕ್ತಾ ಹೋಗಿ. ಓಕೆ, ನೋಡಿ ಈಗ ನಾನು ಎಣ್ಣೊಟ್ಟು ಹಾಕೋದಿಲ್ಲ, ಅದೇ ದಾರದಲ್ಲೇ ಚೈನ್ ಹಾಕ್ಕೊಂಡು ಬರ್ತೇನೆ ಸುತ್ತ. ಚೆನ್ನಾಗಿ ಕಾಣಿಸುತ್ತೆ ಆ ಥರ ಹಾಕ್ಕೊಂಡು ಬಂದರೆ. ಚಿಕ್ಕದಾಗಿ ಚೈನ್ ಹಾಕ್ಕೊತ ಹೋಗಿ. ಆ ಬಾರ್ಡ್ರ್ ಇದೆಯಲ್ಲ ಆ ಬಾರ್ಡ್ರಲ್ಲೇ ಹಾಕ್ಕೊಳ್ತಾ ಹೋಗಿ. ಓಕೆ, ನಿಮಗೆಲ್ಲ ಚೈನೆಲ್ಲ ಹಾಕೋದೆಲ್ಲ ಈಗ ಪ್ರಾಕ್ಟೀಸ್ ಆಗಿರುತ್ತೆ ಮೊದಲಿಂದ ವಿಡಿಯೋ ನೋಡಿದವರಿದ್ದರೆ. ಒಂದು ವೇಳೆ ಹೊಸದಾಗಿ ನೋಡೋರಾದರೆ ನಾನು 1 by 1 ಸ್ಟಾರ್ಟಿಂಗಿಂದನೂ ಕ್ಲಾಸ್ ಕೊಟ್ಟಿದ್ದೀನಿ. ಚೈನ್ ಸ್ಟಿಚ್ಚಿಂದನೂ ಹೇಗೆ ಕ್ಲಾಸ್ಗಳನ್ನ ಅಟೆಂಡ್ ಮಾಡೋದು ಎಲ್ಲ. ಎಣ್ಣೊಟ್ಟು ಹಾಕೋಕೆ ಗೊತ್ತಿಲ್ಲದಿದ್ದವರಿಗೆ ಎಣ್ಣೊಟ್ಟು ಕೂಡ ಒಂದು ಕ್ಲಾಸ್ ಹಾಕಿದ್ದೀನಿ, ಅದನ್ನು ಕೂಡ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ. ನೋಡಿ ಈ ಲೀಫ್ ಇದು ಪಾಯಿಂಟನ್ನು ಮಾತ್ರ ಚೆನ್ನಾಗಿ ಹಾಕ್ಕೊಳ್ಳಿ. ಪಾಯಿಂಟ್ ಚೆನ್ನಾಗಿ ಹಾಕಲಿಲ್ಲ ಅಂದರೆ ಲೀಫ್ ಇದು ಶೇಪೇ ಬರೋದಿಲ್ಲ. ನೋಡಿ ಆ ಪಾಯಿಂಟ್ ಇದೆ ನೋಡಿ, ಆ ಪಾಯಿಂಟನ್ನು ಮಾತ್ರ ನೀಟಾಗಿ ಹಾಕ್ಕೊಳ್ಳಿ. ಓಕೆ, ಅದು ಕೂಡ ನಾನು ಕ್ಲಾಸ್ಗಳಲ್ಲಿ ಅದರದ್ದೇ ಸಪ್ರೇಟ್ ವೀಡಿಯೋಸ್ ಎಲ್ಲ ಇದ್ದಾವೆ, ಎಲ್ಲ ಕ್ಲಾಸು ಕೊಟ್ಟಿದ್ದೀನಿ. ನೀವು ಫಸ್ಟಿಂದ ಸ್ಟಾರ್ಟಿಂಗಿಂದ ನೋಡೋರಾದರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ, ಪ್ರಾಕ್ಟೀಸ್ ಕೂಡ ಆಗಿರುತ್ತೆ. ನೋಡಿ ನಿಧಾನ ಆದರೂ ಪರವಾಗಿಲ್ಲ, ಫಿನಿಶಿಂಗ್ ಬರೋವರೆಗೂ ಎಲ್ಲ ಕ್ಲಾಸ್ಗಳನ್ನೂ ನಿಧಾನವಾಗಿಯೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇಷ್ಟು ಕ್ಲಾಸ್ ಅಟೆಂಡ್ ಮಾಡಿದವರಿಗೆ ಈಗ ಕೈಯೆಲ್ಲ ಚೆನ್ನಾಗಿ ಕೂತ್ಕೊಂಡಿರುತ್ತೆ. ನೋಡಿ ಹಾಕಿ ಮುಗಿಸ್ದೆ ಶೇಡೆಡು. ಇದಕ್ಕೆ ಶೇಡೆಡ್ ಫಿಶ್ ಬೋನ್ ಲೀಫ್ ಫಿಲ್ಲಿಂಗ್ ಅಂತ ಹೇಗೆ ಬಂದಿದೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಖಂಡಿತ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.